ಜನರು ಕೊರಟಗೆರೆ ಕ್ಷೇತ್ರದ ಜನರ ಕ್ಷಮೆ ಕೇಳಬೇಕು ಅಂತ ಗೊತ್ತಾಯ್ತಾ. ಆದ್ರಿಂದ ಕೊರಟಗೆರೆ ಕ್ಷೇತ್ರದವರು ಕೇಳಬೇಕಾಗ್ತದೆ. ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಅವರ ವಿಧಾನಸಭಾ ಕ್ಷೇತ್ರದ ಜನರು ಕ್ಷಮೆ ಕೇಳಬೇಕು. ಯಾಕೆಂದರೆ ಈ ಒಂದು ಸುಸಂಸ್ಕೃತರನ್ನು ಹೊಂದಿರತಕ್ಕಂಥ ಕ್ಷೇತ್ರ ತುಮಕೂರು ಗ್ರಾಮಾಂತರ ಕ್ಷೇತ್ರ. ಮೊದಲಿಂದನೂ ಕೂಡ ನಾವು 62, 67 ಎಲ್ಲಿಂದನೂ ಕೂಡ ನಾವು ಹಿಂದಿನ ಇತಿಹಾಸ ನೋಡ್ತಾ ಬಂದರೆ ಅಲ್ಲಿ ಯಾವತ್ತೂ ಕೂಡ ನೀವು ಬೇರೆ ಬೇರೆ ಎಲ್ಲರ ನೋಡಿ ರಾಜಕೀಯದಲ್ಲಿ ಪಕ್ಷ ದೃಷ್ಟಿ ಮೇಲೆ ಬೇರೆ ಬೇರೆ ದೃಷ್ಟಿನಲ್ಲಿ ಒಂದು ಗಲಭೆಗಳಾಗ್ತವೆ. ಈ ಕ್ಷೇತ್ರದಲ್ಲಿ ಒಂದೇ ಒಂದು ಗಲಭೆ ಎಲ್ಲೂ ಕೂಡ ಪಕ್ಷದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಗಲಭೆಗಳಾಗಿಲ್ಲ. ಅದು ಒಂದು ವಿಶೇಷತೆ ಗ್ರಾಮಾಂತರ ಕ್ಷೇತ್ರ. ಆ ಒಂದು ದೃಷ್ಟಿನಲ್ಲಿ ಸುಸಂಸ್ಕೃತ ಜನ ಇರ್ತಕ್ಕಂಥ ಕ್ಷೇತ್ರದಿಂದ ಪ್ರತಿನಿಧಿಯಾಗಿ ಬಂದು ಅಸಂಸ್ಕೃತ ಪದಗಳನ್ನು ಬಳಸ್ತಕ್ಕಂಥದ್ದು ಕ್ಷೇತ್ರದ ಜನರಿಗೆ ಮಾಡ್ತಕ್ಕಂಥ ಅವಮಾನ ಅಂತೇಳಿ ನಾನು ಆ ಜನರ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥದ್ದು. ನಿಮ್ಮ ಬಗ್ಗೆನೂ ಮಾತಾಡಿದ್ದಾರೆ ಅವರು. ನನ್ನ ಬಗ್ಗೆ ಏನು ಹೇಳ್ತಾನೆ? ಯಾರು? ಸುರೇಶ್ ಗೌಡ. ನೋಡಿ, ಯಾರು ಕೇಳ್ತಾರೆ ಬಿಡ್ತಾರೆ ಅಂತ ನಾನು ಅದಕ್ಕೆ ಉತ್ತರ ಹೇಳಕ್ ಹೋಗೋದಿಲ್ಲ. ಅವರು ಯಾರದೇ ಬಗ್ಗೆ ಮಾತಾಡಲಿ ಅಸಂಸ್ಕೃತ ಪದಗಳು ಅದು ಸರಿ ಇಲ್ಲ. ಪರಮೇಶ್ವರಿಗೆ ಮಾತಾಡಲಿ, ಗೌರಿಶಂಕರ್ ಬಗ್ಗೆ ಮಾತಾಡಲಿ, ನನ್ನ ಬಗ್ಗೆ ಮಾತಾಡಲಿ, ಇನ್ನೊಬ್ಬ ಸಾಮಾನ್ಯ ಮತದಾರನ ಬಗ್ಗೆ ಮಾತಾಡಲಿ, ಅದು ಸರಿ ಇಲ್ಲ. ನಾನು ಮೊದಲೇ ಹೇಳಿದ್ನಲ್ಲ, ಯಾರೊಬ್ಬರು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ನಮ್ಮ ಅಭಿಪ್ರಾಯವನ್ನು ಮುಟ್ಟಿಸ್ತಕ್ಕಂಥದ್ದಕ್ಕೆ ಪದಗಳಿದ್ದಾವೆ. ಅದನ್ನು ಬಳಕೆ ಮಾಡಲಿ, ಯಾರು ಬೇಡ ಅಂತಾರೆ. ಮನಸ್ಸಿಗೆ ನೋವುಂಟು ಮಾಡುವ ರೀತಿಯಲ್ಲಿ ಮಾತಾಡಬಾರ್ದು. ಅದೆಲ್ಲ ಮಾತಾಡ್ಕೊಂಡು ಆ ರೀತಿ ಎಲ್ಲ ಹೋದರೆ ಅವೆಲ್ಲ ಇರ್ತವೆ. ಅವೆಲ್ಲ ಮುಂದೆ ಹಿಂದೆ ಏನೇನಾಗ್ತವೆ, ಏನೇನು ಹೋಗ್ತವೆ, ಅವೆಲ್ಲ ಇರ್ತವೆ. ಅದಕ್ಕೆಲ್ಲ ಇದು ಮಾಡಬಾರ್ದು. ನನ್ನ ಹೆಸರು ಯಾಕೆ ಹೇಳ್ತಾನೆ? ನೋಡಿ, ನಾನು ನನ್ನ ಇಷ್ಟ ಯಾರಿಗೆ ಬೇಕಾದ್ರೂ ಆಶೀರ್ವಾದ ಮಾಡ್ತೀನಿ, ಯಾರಿಗೆ ಬೇಕಾದ್ರೂ ದ್ವೇಷ ಮಾಡ್ತೀನಿ. ನನಗೆ ಯಾರು ಹಿಂಗೆ ಬುದ್ಧಿ ಹೇಳಿ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಹೇಳಂಗೂ ಇಲ್ಲ, ಹೇಳೋದನ್ನ ಕೇಳಂಗೂ ಇಲ್ಲ. ಇರ್ಬೋದು, ಸುರೇಶ್ ಗೌಡನಿಗೂ ಸಹಾಯ ಮಾಡಿದ್ದೀನಿ, ಒಂದ್ಸಲ ಗೌರಿಶಂಕರ್ಗೂ ಮಾಡಿದ್ದೀನಿ. ಯಾವಾಗ ನಮ್ಮ ಎಲೆಕ್ಷನ್ನಲ್ಲಿ, ಹಿಂದೆ ನಮ್ಮ ಹುಡುಗನ ಎಲೆಕ್ಷನ್ನಲ್ಲಿ ಇವರೆಲ್ಲ ಹುಲಿನಾಯಕನ ನಿಲ್ಲಿಸಿ ಓಟು ಡಿವೈಡ್ ಮಾಡಿ ನಮ್ಮ ಹುಡುಗನ ಸೋಲಕ್ಕೆ ಕಾರಣ ಆದರು. ಆ ವರ್ಷ ಇವ್ನು ಸೋಲ್ಬೇಕು ಅಂತ ಮಾಡಿದ್ದೀನಿ. ನಾನು ಹೇಳೇ ಮಾಡಿದ್ದೀನಿ. ಅವ್ರು ಯಾರು? ಸುರೇಶ್ ಗೌಡ ಸೋಲ್ಬೇಕು ಅಂತ. ಅದೇ ಮೊನ್ನೆ ಎಲ್ಲ ಎಲೆಕ್ಷನ್ ನಮಗೆ ಸಹಾಯ ಮಾಡಿದ್ದಾರೆ. ನಾವೆಲ್ಲ ಗೆಲ್ಲಬೇಕು ಅಂತಲೂ ಪ್ರಯತ್ನ ಮಾಡಿದ್ವಿ. ಅದರಿಂದ ನಾವು ಯಾವತ್ತೂ ಕೂಡ ಉಪಕಾರ ಸ್ಮರಣೆಯನ್ನು ಸ್ಮರಿಸೋಂಥ ಜಾಯಮಾನ ನಂದು. ಆ ಉಪಕಾರ ಸ್ಮರಣೆಗೆ ಸರಿಸಮನಾಗಿ ನಾನು ಕೂಡ ಅವರಿಗೆ ಅನುಕೂಲಗಳನ್ನು ಮಾಡಿರೋ ಸಂಗತಿಗಳು ಉಂಟು. ಕೆಲವು ಸಂದರ್ಭದಲ್ಲಿ ಉಪಕಾರ ಮಾಡದೇ ಇರೋ ಸಂಗತಿನೂ ಉಂಟು, ಇಲ್ಲ ಅಂತ ನಾನು ಹೇಳೋದು. ಅದರಿಂದ ಇರಲಿ. ಅವ್ರು ನೋಡಿ, ಯಾರ್ಯಾರು ರಾಜಕಾರಣದಲ್ಲಿ ಬೆಳಿಬೇಕಾದ್ರೆ ಅವರಿಗೆ ಅವರ ಒಂದು ಶ್ರಮ ಇರ್ತದೆ. ಅವರು ಜನರಲ್ಲಿ ವಿಶ್ವಾಸ ಗಳಿಸ್ತಕ್ಕಂಥದ್ದೆಲ್ಲ ದೊಡ್ಡ ಶ್ರಮ. ಅದರಲ್ಲಿ ಯಾರು ಹೆಚ್ಚು ಶ್ರಮ ವಹಿಸಿ ಜನರು ವಿಶ್ವಾಸ ಗಳಿಸ್ತಾರೋ ಅವರು ಗೆಲ್ತಾರೆ. ನಾನೇ ಗೆಲ್ಲಿಸ್ಬಿಟ್ಟೆ, ನಾನೇ ಸೋಲಿಸ್ಬಿಟ್ಟೆ ಅಂತ ಹೇಳ್ಕೊಂಡ್ರೆ ಅದು ಅಪಚಾರ. ಅದು ರಾಜಕಾರಣದಲ್ಲಿ ಹೊಂದಾಣಿಕೆ ರಾಜಕಾರಣದಲ್ಲಿ ನಿಸ್ಸೀಮಾಂದಿದ್ದಕ್ಕೆ ರಾಜಣ್ಣ ಅವರ ಆಶೀರ್ವಾದ ಇಲ್ಲ ಅಂದ್ರೆ ನೀವು 3 ಬಾರಿ ಎಲ್ಲಿ ಗೆಲ್ತಿದ್ರಿ ಅಂತ. ಆಯಿತು, ನಾನು ಇವ್ರಿಗೂ ಮಾಡಿದ್ದೀನಲ್ಲ. ಈಗ ರಾಜಕಾರಣ ನೋಡಿ, ನಾನು ಹೊಂದಾಣಿಕೆ ರಾಜಕೀಯದಲ್ಲಿ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ಅವರೇ. ಯಾರನ್ನ ಇಲ್ಲ ಅಂತ ಹೇಳ್ಕೊಂಡ್ರೆ ಸುಮ್ಮನೆ ಅವರೇ ಆತ್ಮವಂಚನೆ ಮಾಡ್ಕೊಳ್ತಾರೆ ಅಷ್ಟೆ. ಅದರಿಂದ ಯಾರಿಲ್ಲ ಅಂತ ಹೇಳಿ ನೋಡೋಣ ಬೇಕಾದ್ರೆ. ಸುಮ್ಮನೆ ಅದ್ರ ಬಗ್ಗೆ ನಾನು ಜಾಸ್ತಿ ಡೀಟೇಲ್ಸ್ಗೆ ಹೋಗೋದಿಲ್ಲ. ಎಲ್ಲರೂ ಕೂಡ ರಾಜಕಾರಣದಲ್ಲಿ ಎಲೆಕ್ಷನ್ ನಿಂತ ಮೇಲೆ ಎಲ್ಲ ಗೆಲ್ಲಬೇಕು, ಗೆಲ್ಲಕ್ಕೆ ಏನು ಬೇಕೋ ಅವೆಲ್ಲ ಮಾಡ್ಕೊಳ್ತಾರೆ. ಮಾಡೋದನ್ನೆಲ್ಲ ಏನು ಮಾಡಿದಿರಿ, ಹೆಂಗೆದ್ರಿ ಅಂತ ಹೇಳೋಕ್ಕಾಗ್ತದ? ಗೆಲ್ಲಕ್ಕೆ ಎಲ್ಲರೂ ಅಷ್ಟೇ, ಇವರು ಅವರು ಅಂತಲ್ಲ, ಎಲ್ಲ ಪಾರ್ಟಿಯವರು ಅಷ್ಟೇ, ಎಲ್ಲ ಲೀಡರ್ಗಳು ಅಷ್ಟೇ. ಅವ್ರ ಗೆಲುವಿಗೆ ಯಾರ್ದು ಏನು ಬೇಕಾದರೂ ಮಾಡ್ಕೊತಾರೆ. ಮಾಡ್ಕೊಳ್ದೇ ಇರೋರು ಶಕ್ತಿ ಇಲ್ಲ ಅಂತ ಹೇಳ್ಬೇಕಷ್ಟೆ. ಗೊತ್ತಾಯ್ತಾ? ಶಕ್ತಿ ಇಲ್ಲದೆ ಇರೋರು ಮಾಡ್ಕೊಳಕ್ಕಾಗಲ್ಲ, ಶಕ್ತಿ ಇರೋರು ಮಾಡ್ಕೊಂಡೇ ಮಾಡ್ಕೊತಾರೆ. ಆದರೆ ಸಂಭಾವಿತ ಮನುಷ್ಯ ಪರಮೇಶ್ವರ್ ಅವರು ನನ್ನ ಪ್ರಕಾರ ಯಾರ ಬಗ್ಗೆ ಏನೇ ಇದ್ರೂ ಕೂಡ, ಯಾಕೆ ನಾನೇನೋ ಅವ್ರಿಗೆ ಹೊಗಳ್ಬೇಕು ಮೆಚ್ಚಿಸ್ಬೇಕು ಅಂತಲ್ಲ. ಆ ಮನುಷ್ಯ ಯಾರಿಗೂ ಕೂಡ ಒಳಗಡೆ ಏನೇ ಇದ್ರೂ ಕೂಡ ಒಳಗಡೆ ಇಟ್ಕೊಳ್ತಾರೆ ಹೊರತು ಆಚೆ ತೋರಿಸ್ಕೊಳ್ಳೋರು ಅಲ್ಲ. ಆಚೆ ಯಾವತ್ತೂ ಒಬ್ಬರಿಗೆ ಅಸಮಾಧಾನದ ಮಾತನ್ನು ಹೇಳೋ ಅಂಥ ಮನುಷ್ಯ ಅಲ್ಲ. ಅವರಿಗೆ ಅಂಥವ್ರಿಗೆಲ್ಲ ಆ ಥರ ಪದ ಬಳಸಿ ಅವ್ರ ಮನಸ್ಸಿಗೆ ನೋವು ಉಂಟು ಮಾಡೋದು ಸರಿಯಲ್ಲ ಅಂತ ನನ್ನಿದೆ ಅಷ್ಟೇ. ಯಾರು ನೋಡಿ, ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ,
ಇವರು ಹೋಮ್ ಮಿನಿಸ್ಟರ್ ಇದ್ದಾರೆ, ಯಾವ್ದಾದ್ರು ಅವು ಇವು ಕೆಲಸಕ್ಕೆ ಹೇಳಿರ್ತಾರೆ, ಮಾಡಿರೋದಿಲ್ಲ. ಅದಕ್ಕೆ ಮಾಡಿರೋದಿಲ್ಲ ಅಂದರೆ ಮಾಡಲಿಕ್ಕೆ ಅದು ಆಗುತ್ತೋ ಆಗಲ್ವೋ ಬಿಟ್ಟಿರ್ತಾರೆ. ಅದನ್ನ ಮಾಡಲಿಲ್ಲ ಅಂತ ಕೇಳೋಕ್ಕಾಗಲ್ವಲ್ಲ. ಇದು ಯಾವ್ದನ್ನ ಹೇಳ್ತೀನಿ. ಈಗ ಈ ಎಕ್ಸ್ಪ್ರೆಸ್ ಕೆನಾಲ್ದು ಹೇಳ್ತಿರಲ್ಲ, ಅವ್ರು ಹೇಳಿದಾರಲ್ಲ, ಎಕ್ಸ್ಪ್ರೆಸ್ ಕೆನಾಲ್ದು ನಾನು ಕ್ಯಾಬಿನೆಟಲ್ಲಿ ಏನು ನಡೀತು ಅಂತ ನಾವು ಹೇಳ್ಬಾರ್ದು. ಆದರೂ ಕೂಡ ನಿಮ್ಮ ಮಾಹಿತಿಗೆ ಫಸ್ಟು ಎಕ್ಸ್ಪ್ರೆಸ್ ಕೆನಾಲ್ ಕ್ಯಾಬಿನೆಟಲ್ಲಿ ಸಬ್ಜೆಕ್ಟ್ ಬಂದಾಗ ವೆಹಿಮೆಂಟಲ್ಲಿ ವಿರೋಧ ಮಾಡಿದವರೇ ಪರಮೇಶ್ವರ್. ನಾನು ಆ ಥರ ದೊಡ್ಡ ಪದ ಬಳಸಿ ನಾನು ಮಾತಾಡಲಿಲ್ಲ. ಅವರು ಅಷ್ಟೊಂದು ವೆಹಿಮೆಂಟಾಗಿ ವಿರೋಧ ಮಾಡಿದ್ರು ಕೂಡ ಕಡೆಗೆ ಕ್ಯಾಬಿನೆಟಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ ಮೇಲೆ ನಾನು ಅದಕ್ಕೆ ವಿರೋಧ ಇದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಆಚೆ ಬಂದು ಒಳಗಡೆ ನಾವು ಏನು ಹೇಳಬೇಕು ಅದನ್ನು ಹೇಳಿದ್ರು ಅವರು. ಅಷ್ಟು ಅವರು ವೆಹಿಮೆಂಟಾಗಿ ಆ ಕೆನಾಲಿಂದ ನಮ್ಮ ಜಿಲ್ಲೆಗೆ ಏನು ತೊಂದರೆ ಆಗ್ತದೆ, ಯಾವ ರೀತಿ ಆಗ್ತದೆ, ಅದರ ಅವಶ್ಯಕತೆ ಇದೆಯೋ ಇಲ್ವೋ ಅದ್ರ ಬಗ್ಗೆನೂ ಕೂಡ ಮಾಡಿದ್ರು. ಆದರೆ ಒಂದು ಅವ್ರಿಗೇನು ಕೈ ಹಿಡಿಯೋಂಥದ್ದು ಮಾತು ಹಿಡಿಯೋಂಥ ಸಂಗತಿ ಬಂತು ಅಂದರೆ, ಇವರು ಡೆಪ್ಟಿ CM ಇದ್ದಾಗ ಅದನ್ನು ಮಂಜೂರು ಮಾಡಿಬಿಟ್ಟಿದ್ರು ಅದನ್ನು. ಆಮೇಲಿಂದ ಯಡಿಯೂರಪ್ಪನವ್ರು ಬಂದ ಮೇಲೆ ಅದನ್ನು ಕ್ಯಾನ್ಸಲ್ಲು, ಮಾಧುಸ್ವಾಮಿ ಬಸವರಾಜು ಎಲ್ಲ ಸೇರಿಸಿ ಕ್ಯಾನ್ಸಲ್ ಮಾಡಿಸಿದ್ರು. ಈಗ ಅದನ್ನು ವಾದಾಗ ಅವ್ರದ್ದು ಡೆಪ್ಟಿ CM ಏನಂದರೆ, ನೀವೇ ಡೆಪ್ಟಿ CM ಇದ್ದ ಮಂಜೂರು ಮಾಡಿದ್ರಲ್ಲ, ಈಗ ಯಾಕೆ ವಿರೋಧ ಮಾಡ್ತೀರಿ? ಆ ರೀತಿಯ ಒಂದು ವಾದ ಬಂದಾಗ ಅವ್ರ ಹತ್ರ ಉತ್ತರ ಇರಲಿಲ್ಲ ಅಷ್ಟೇ. ನೀವು ಹಿಂದೆ ಮಾಡಿದ್ರೋ ಇಲ್ವೋ, ಅವಾಗ ಇವೆಲ್ಲ ಈಗ ಹೇಳ್ತಾ ಇದ್ದೀರಲ್ಲ, ಇವೆಲ್ಲ ಸಂಗತಿ ಇಟ್ಕೊಂಡಿದ್ದ ಮೇಲೆ ನೀವು ಯಾಕೆ ಮಾಡಿದ್ರಿ? ಆಗ ಅವರು BJP ಅವರು ಕ್ಯಾನ್ಸಲ್ ಮಾಡಿದ್ರು. BJP ಅವ್ರು ಕ್ಯಾನ್ಸಲ್ ಮಾಡಿಸಿದ್ರು. ಅದೇನಕ್ಕೆ ಮಾಡ್ತಾರೆ? ನೀವು BJP ಅವ್ರು ತಗೊಂಡು ತೀರ್ಮಾನಕ್ಕೆ ನೀವು ಭದ್ರ, ನಿಮ್ಮ ತೀರ್ಮಾನಕ್ಕೆ ಭದ್ರ ನೀವು ಹೇಳಿ. ಈ ರೀತಿಯಲ್ಲಿ ಅವರಿಗೆ ಮನವೊಲಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ನಾವೆಲ್ಲ ತಾತ್ವಿಕವಾಗಿ, ನಾನು ಅಷ್ಟೇ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರುಗಳಿಗೂ ಕೂಡ ಪರಮೇಶ್ವರ್ ಆದಿಯಾಗಿ ಲಿಂಕ್ ಕೆನಾಲ್ಗೆ ನಾವು ವಿರೋಧ ವ್ಯಕ್ತಪಡಿಸಿದ್ದೇವೆ. ಇವತ್ತು ವಿರೋಧ ಇದೆ, ಮುಂದೆನೂ ಕೂಡ ಇದೆ.